ವಿಹಾನ್ ತನ್ನ ಚಾರಿತ್ರ್ಯವನ್ನೇ ಪ್ರಶ್ನಿಸಿದ್ದರಿಂದ ನೊಂದ ಋತ್ವಿ, ನಿಮ್ಮ ಈ ಅನುಮಾನದ ಜೊತೆ ಬದುಕೋದ್ಕಿಂತ ಸಾಯೋದು ಲೇಸು. ನಾನು ಈ ಕ್ಷಣವೇ ಈ ಮನೆ ಬಿಟ್ಟು ಹೋಗ್ತೀನಿ ಎಂದು ಬ್ಯಾಗ್ ಪ್ಯಾಕ್ ಮಾಡುತ್ತಾಳೆ. ಆದರೆ ವಿಹಾನ್ ಅವಳ ಕೈ ಹಿಡಿದು ತಡೆಯುತ್ತಾನೆ. ವಿಹಾನ್, ಎಲ್ಲಿಗೆ ಹೋಗ್ತೀಯಾ? ಆ ಅನಿಕೇತ್ ಹತ್ರನಾ? ಅಷ್ಟು ಸುಲಭವಾಗಿ ಬಿಡಲ್ಲ ನಾನು. ಮರೆತು ಹೋಗಬೇಡ, ಇನ್ನು 10 ತಿಂಗಳು ಬಾಕಿ ಇದೆ ಕಂಪ್ನಿಯ ಅಗ್ರಿಮೆಂಟ್ ಎಂದು ಕೋಪದಿಂದ ಋತ್ವಿ ಮುಖ ನೋಡುತ್ತಾನೆ. ನೀನು ಈ ಮನೆ ಬಿಟ್ಟು ಹೋಗೋ ಹಾಗಿಲ್ಲ, ನನ್ನ ಕಂಪ್ನಿ ಬಿಡೋ ಹಾಗಿಲ್ಲ. ಆದರೆ ಕೋರ್ಟ್ ಕೇಸ್ ಅಂತ ನಿನ್ನ ಕುಟುಂಬವನ್ನೇ ಬೀದಿಗೆ ತರ್ತೀನಿ. ಋತ್ವಿ ಅಸಹಾಯಕಳಾಗಿ ಅಲ್ಲಿಯೇ ಕುಳಿತು ಅಳುತ್ತಾಳೆ. ವಿಹಾನ್ನ ದ್ವೇಷ ಮತ್ತೆ ಮೊದಲಿನಂತಾಗಿತ್ತು. ಪೂಜೆಯ ಸಂಭ್ರಮ ಮುಗಿದು ರಾತ್ರಿಯ ಸಮಯ. ಮನೆಯವರೆಲ್ಲರೂ ಒಟ್ಟಾಗಿ ಊಟಕ್ಕೆ ಕುಳಿತಾಗ ವಾತಾವರಣ ಭಾರವಾಗಿತ್ತು. ಋತ್ವಿ ಮೌನವಾಗಿ ಬಂದು ಕುಳಿತುಕೊಳ್ಳಲು ಹೋದಾಗ ವಿಹಾನ್ ಅಬ್ಬರಿಸಿದನು. ಏಯ್, ನೀನು ಯಾಕೆ ಇಲ್ಲಿ ಕುಳಿತಿದ್ದೀಯಾ? ಇದು ನಿನ್ನ ಅಪ್ಪನ ಮನೆಯಲ್ಲ, ಮೊದಲೇ ಬಂದು ಕುಳಿತುಕೊಳ್ಳಲು. ಎದ್ದು ಎಲ್ಲರಿಗೂ ಮೊದಲು ಬಡಿಸೋ ಎಂದು ಅವಳ ಮುಖ ನೋಡಿದನು. ವಿಹಾನ್ನ ಈ ಹಠಾತ್ ಬದಲಾವಣೆ ಕಂಡು ಶೈಲಜಾ ಮತ್ತು ರಾಜಶೇಖರ್ ಬೆಚ್ಚಿಬಿದ್ದರು. ವಿಹಾನ್, ಏನಿದು ನಿನ್ನ ನಡವಳಿಕೆ? ಅವಳು ಈ ಮನೆಯ ಮಗಳು, ಸೊಸೆ. ಕೆಲಸದವರು ಬಡಿಸ್ತಾರೆ ಬಿಡು ಎಂದು ಶೈಲಜಾ ಸಮಾಧಾನಿಸಲು ಹೋದರೂ ರಾಜಶೇಖರ್ ಕೂಡ ಬೆಳಗ್ಗೆಯಿಂದ ಚೆನ್ನಾಗಿದ್ದವನಿಗೆ ಈಗೇನಾಯ್ತು ಎಂದು ಪ್ರಶ್ನಿಸಿದಾಗ ವಿಹಾನ್ ಸಿಟ್ಟಿನಿಂದ, ನೀವು ನನ್ನ ವಿಷಯಕ್ಕೆ ತಲೆ ಹಾಕದಿದ್ದರೆ ಒಳ್ಳೆಯದು. ಏನು ಕೇಳಿಸಿಕೊಳ್ತಿದ್ಯಾ? ಬಡಿಸು ಎಲ್ರಿಗೂ ಎಂದು ಋತ್ವಿಗೆ ಗದರಿಸಿದನು. ಋತ್ವಿ ಏನು ಮಾತನಾಡದೆ ಕಣ್ಣೀರು ಹರಿಸುತ್ತಲೇ ಎಲ್ಲರಿಗೂ ಊಟ ಬಡಿಸಿದಳು. ಆರವ್ ತನ್ನ ತಮ್ಮನ ವರ್ತನೆ ಕಂಡು ಅಸಹಾಯಕನಾಗಿ ಸುಮ್ಮನೆ ಕುಳಿತಿದ್ದನು. ಸುಪ್ರದಾ ಮಾತ್ರ ಋತ್ವಿ ಅನುಭವಿಸುತ್ತಿರುವ ಅವಮಾನ ಕಂಡು ಒಳಗೊಳಗೆ ಸಂಭ್ರಮಿಸುತ್ತಿದ್ದಳು. ಊಟ ಮುಗಿದು ಎಲ್ಲರೂ ಹೋದ ಮೇಲೆ ಶೈಲಜಾ ಋತ್ವಿಯ ಬಳಿ ಬಂದರು. ಮಗಳೇ, ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಎಂದು ನನಗೂ ಗೊತ್ತಿಲ್ಲ. ಆದರೆ ಬೇಗ ಸರಿಪಡಿಸಿಕೊಳ್ಳಿ. ಈಗಲಾದರೂ ಸ್ವಲ್ಪ ಊಟ ಮಾಡು ಮಗಳೇ ಎಂದರು. ಆದರೆ ಋತ್ವಿಗೆ ಊಟ ಸೇರುವ ಸ್ಥಿತಿಯಲ್ಲಿರಲಿಲ್ಲ. ತನ್ನ ಕುಟುಂಬಕ್ಕೆ ವಿಹಾನ್ನಿಂದ ಯಾವುದೇ ತೊಂದರೆ ಆಗಬಾರದು ಎಂದು ಒಂದೇ ಕಾರಣಕ್ಕೆ ಅವಳು ತನ್ನ ನೋವನ್ನೆಲ್ಲ ನುಂಗಿಕೊಂಡು ಮಲಗಲು ಹೋದಳು. ಕೋಣೆಗೆ ಬಂದ ಋತ್ವಿ ವಿಹಾನ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡಳು. ಅವಳು ಏನೂ ಮಾತನಾಡದೆ ಬೀರು ತೆರೆದು ಒಂದು ಚಾಪೆ ತೆಗೆದುಕೊಂಡು ನೆಲದ ಮೇಲೆ ಹಾಸಿ ಮಲಗಿದಳು. ವಿಹಾನ್ ಇದನ್ನು ಗಮನಿಸಿದರೂ ಏನೂ ತಿಳಿಯದಂತೆ ಕೆಲಸ ಮುಂದುವರಿಸಿದನು. ಸ್ವಲ್ಪ ಹೊತ್ತಿನ ನಂತರ ವಿಹಾನ್ ಕೆಳಗೆ ನೋಡಿದಾಗ ಋತ್ವಿ ಗಾಢವಾದ ನಿದ್ರೆಗೆ ಜಾರಿದ್ದಳು. ಬೆಡ್ ಮೇಲೆ ಮಲಗಿದ್ದ ವಿಹಾನ್ಗೆ ಎಷ್ಟು ಹೊತ್ತಾದರೂ ನಿದ್ರೆ ಬರಲಿಲ್ಲ. ಅವಳ ಮೇಲೆ ಎಷ್ಟೇ ಸಿಟ್ಟಿದ್ದರೂ ಋತ್ವಿಯ ಮುಗ್ಧ ಮುಖ ಕಂಡಾಗ ಅವನ ಮನಸ್ಸು ಕರಗುತ್ತಿತ್ತು. ಮೆಲ್ಲನೆ ಕೆಳಗೆ ಇಳಿದು ಅವಳ ಪಕ್ಕದಲ್ಲೇ ಮಲಗಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಅವಳ ಮೇಲೆ ಅತೀವ ಪ್ರೀತಿ ಇದ್ದರೂ ಅನಿಕೇತ್ ಜೊತೆ ಅವಳು ಅಷ್ಟು ಆಪ್ತವಾಗಿರುವುದು ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಪ್ರೀತಿ ಮತ್ತು ಅಸೂಯೆಯ ನಡುವೆ ಅವನು ಒದ್ದಾಡುತ್ತಿದ್ದನು. ಬೆಳಿಗ್ಗೆ ಋತ್ವಿ ಎಚ್ಚರವಾಗುವಷ್ಟರಲ್ಲಿ ವಿಹಾನ್ ಜಿಮ್ಗೆ ಹೋಗಿದ್ದನು. ಋತ್ವಿ ಬೇಗ ಎದ್ದು ಮನೆಯ ಮುಂದೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ದೊಡ್ಡ ರಂಗೋಲಿ ಬಿಡಿಸಿದಳು. ಮನೆಯವರೆಲ್ಲರಿಗೂ ಕಾಫಿ ಮಾಡಿ ಕೊಟ್ಟಳು. ರಾಜಶೇಖರ್ ಅವಳ ಕೆಲಸ ಕಂಡು ಆಶ್ಚರ್ಯಪಟ್ಟು, ಯಾಕೆ ಮಗಳೇ ಇದೆಲ್ಲ? ಕೆಲಸದವರು ಇದ್ದಾರಲ್ಲ ಎಂದರು. ಅದಕ್ಕೆ ಋತ್ವಿ ನಗುತ್ತಾ, ಇರ್ಲಿ ಮಾವ, ಇದು ನನ್ನ ಮನೆ ಅಲ್ವಾ, ಇದೆಲ್ಲ ಮಾಡುವುದು ನನಗೆ ಖುಷಿ ಕೊಡುತ್ತೆ ಎಂದು ಉತ್ತರಿಸಿದಳು. ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮಾಡಿ ಮನೆಯ ತುಂಬಾ ಧೂಪ ಹಾಕಿದಳು. ಶೈಲಜಾ ಋತ್ವಿಯ ಗುಣ ಕಂಡು ಬೆರಗಾದರು. ರಾಜಶೇಖರ್, ನೋಡಿ, ಋತ್ವಿಯಂತಹ ಸೊಸೆ ಪಡೆಯಲು ನಾವು ಪುಣ್ಯ ಮಾಡಿದ್ದೇವೆ. ಮನೆಯನ್ನು ಎಷ್ಟು ಲಕ್ಷಣವಾಗಿ ಇಟ್ಟುಕೊಳ್ಳುತ್ತಿದ್ದಾಳೆ ಎಂದು ಮನಸ್ಸಿನಲ್ಲೇ ಧನ್ಯವಾದ ಅರ್ಪಿಸಿದರು. ಮರುದಿನ ಬೆಳಿಗ್ಗೆ ತಿಂಡಿಯ ಮೇಜಿನ ಬಳಿ ವಿಹಾನ್ ಮತ್ತೊಮ್ಮೆ ತನ್ನ ಅಹಂಕಾರ ಪ್ರದರ್ಶಿಸಿದನು. ಋತ್ವಿಗೆ ತನಗೆ ಬಡಿಸುವಂತೆ ಆಜ್ಞಾಪಿಸಿ, ತಿಂಡಿ ತಿಂದ ತಕ್ಷಣ ರೆಡಿಯಾಗು, ಆಫೀಸ್ಗೆ ಕರೆಕ್ಟ್ ಟೈಮ್ಗೆ ಇರಬೇಕು, ಹೆಂಡತಿ ಅಂತ ರಿಯಾಯಿತಿ ತೋರಿಸಲ್ಲ ಎಂದನು. ಶೈಲಜಾ ಅವರು ಬೇಸರದಿಂದ, ಯಾಕೆ ವಿಹು, ಅವಳು ಈಗ ಮನೆಯ ಸೊಸೆ, ಅವಳು ಮನೆಯಲ್ಲೇ ಇರಲಿ, ಕೆಲಸ ಮಾಡುವ ಅವಶ್ಯಕತೆ ಏನಿದೆ ಎಂದಾಗ ವಿಹಾನ್ ಕುಹಕವಾಗಿ ನಕ್ಕು, ಮನೆಯಲ್ಲಿ ಕುಳಿತು ಮೈ ಬೆಳೆಸಿಕೊಳ್ಳುವ ಬದಲು ಕೆಲಸ ಮಾಡಲಿ, ಎಲ್ಲರಿಗೂ ಬಿಟ್ಟಿ ಊಟ ಹಾಕಲು ಆಗುತ್ತಾ ಎಂದು ಋತ್ವಿಯ ಮುಖಕ್ಕೆ ಅಪ್ಪಳಿಸುವಂತೆ ಹೇಳಿದನು. ಋತ್ವಿ ಮೌನವಾಗಿ ಒಳಗೆ ಹೋಗಿ ಸಿದ್ಧಳಾದಳು. ರಾಜಶೇಖರ್ ಅವರು ವಿಹಾನ್ನನ್ನು ತರಾಟೆಗೆ ತೆಗೆದುಕೊಂಡರು. ತುಂಬ ಜಾಸ್ತಿ ಆಯಿತು ನಿನ್ನ ವರ್ತನೆ. ಅವಳು ನಿನ್ನೆ ರಾತ್ರಿ ಊಟ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಅಷ್ಟು ಸುಖಕ್ಕೆ ಅವಳನ್ನು ಮದುವೆಯಾಗಬೇಕಿತ್ತ ಎಂದು ಸಿಟ್ಟಿನಿಂದ ಎದ್ದು ಹೋದರು. ಮನೆಯವರು ಹೋದ ಮೇಲೆ ವಿಹಾನ್ ಒಂದು ಪ್ಲೇಟ್ನಲ್ಲಿ ತಿಂಡಿ ಹಾಕಿಸಿಕೊಂಡು ಋತ್ವಿಯ ಮುಂದೆ ಹಿಡಿದನು. ಅವಳು ಅದನ್ನು ನೋಡದೆ ಹೋಗಲು ಹೊರಟಾಗ ಅವಳ ಕೈ ಹಿಡಿದರೂ ಜಗ್ಗಿದನು. ನೋಡು, ಜಾಸ್ತಿ ಆಡಬೇಡ, ನಿನಗೆ ಏನಾದರೂ ಆದರೆ ಹಾಸ್ಪಿಟಲ್ ಬಿಲ್ ನಾನೇ ಕಟ್ಟಬೇಕು, ಮರ್ಯಾದೆಯಿಂದ ತಿನ್ನು ಎಂದು ಅವಳ ಬಾಯಿಗೆ ಬಲವಂತವಾಗಿ ತಿಂಡಿ ತುರುಕಿದನು. ಅವಳು ಕಣ್ಣೀರು ಹಾಕುತ್ತಲೇ ಅದನ್ನು ತಿಂದಳು. ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ,
ನೀನು ಸರಿಯಾದ ಸಮಯಕ್ಕೆ ಅಲ್ಲಿರಬೇಕು ಎಂದು ವಿಹಾನ್ ಹೊರಟು ಹೋದನು. ರಾಜಶೇಖರ್ ಅವರು ಕಾರ್ನಲ್ಲಿ ಹೋಗು ಎಂದರೂ ಕೇಳದ ಋತ್ವಿ ಸ್ವಾಭಿಮಾನದಿಂದ ಬಸ್ ಹತ್ತಿ ಆಫೀಸ್ಗೆ ಹೋದಳು. ಕೇವಲ 5 ನಿಮಿಷ ತಡವಾಗಿ ಬಂದಿದ್ದಕ್ಕೆ ವಿಹಾನ್ ಅವಳಿಗೆ ಕೆಲಸದ ಹೊರೆಯನ್ನು ನೀಡಿದನು. ಆಫೀಸ್ ಸ್ಟಾಫ್ ಕೂಡ ನಮ್ಮ ಬಾಸ್ ಎಷ್ಟು ಸ್ಟ್ರಿಕ್ಟ್ ನೋಡಿ, ಹೆಂಡತಿಗೂ ಬಿಡಲ್ಲ ಎಂದು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿದ್ದವು. ವಿಹಾನ್ನ ಹೊರಟುತನ ಹೆಚ್ಚಾಗುತ್ತಲೇ ಇತ್ತು. ಆರವ್ ಮೆಡಿಕಲ್ ಕ್ಯಾಂಪ್ಗೆ ಬೇರೆ ಊರಿಗೆ ಹೋಗಿದ್ದರಿಂದ ಋತ್ವಿಗೆ ಮನೆಯಲ್ಲಿ ಧೈರ್ಯ ಹೇಳುವವರು ಇರಲಿಲ್ಲ. ಒಂದು ದೊಡ್ಡ ಪ್ರಾಜೆಕ್ಟ್ನ ಕೆಲಸವಿದ್ದ ಕಾರಣ ಋತ್ವಿ ರಾತ್ರಿ 9 ಗಂಟೆಯವರೆಗೆ ಆಫೀಸ್ನಲ್ಲಿ ದುಡಿಯಬೇಕಾಯಿತು. ವಿಹಾನ್ ಅವಳನ್ನು ಒಬ್ಬಳೇ ಬಿಟ್ಟು ತನ್ನ ಕಾರ್ನಲ್ಲಿ ಮನೆಗೆ ಹೋದನು. ಋತ್ವಿ ಮಳೆಯಲ್ಲಿ ನೆನೆಯುತ್ತಾ ಬಸ್ ಸ್ಟಾಪ್ಗೆ ಬಂದಾಗ ಅಲ್ಲಿ ಕೆಲವು ರೌಡಿಗಳು ಅವಳನ್ನು ಅಡ್ಡಗಟ್ಟಿದ್ದರು. ಅವಳ ಕೈ ಹಿಡಿದು ಅಸಭ್ಯವಾಗಿ ವರ್ತಿಸಿ ಅವಳ ತುಟಿಗೆ ಮುತ್ತಿಡಲು ಬಂದರು. ಮನೆಯಲ್ಲಿ ಶೈಲಜಾ ಅವರು ಆತಂಕಗೊಂಡು ಋತ್ವಿ ಇನ್ನೂ ಬಂದಿಲ್ಲ, ಅವಳನ್ನು ಕರೆದುಕೊಂಡು ಬಾ ಎಂದು ವಿಹಾನನ್ನು ಒತ್ತಾಯಿಸಿ ಕಳುಹಿಸಿದರು. ವಿಹಾನ್ ಅಲ್ಲಿಗೆ ಬಂದಾಗ ರೌಡಿಗಳು ಋತ್ವಿಯ ಮೇಲೆ ಕೈ ಹಾಕುತ್ತಿರುವುದು ಕಂಡು ಅವನ ರಕ್ತ ಕುದಿಯಿತು. ರೌಡಿಗಳಿಗೆ ಮನ ಬಂದಂತೆ ಬಾರಿಸಿದ ವಿಹಾನ್ ಋತ್ವಿಯನ್ನು ಕಾರ್ ಹತ್ತಲು ಹೇಳಿದನು. ಆದರೆ ಹಠಮಾರಿ ಋತ್ವಿ ಬರಲು ನಿರಾಕರಿಸಿದಾಗ ಅವಳನ್ನು ಬಲವಂತವಾಗಿ ಎಳೆದು ಕಾರ್ಗೆ ಹಾಕಿದನು. ಮನೆಗೆ ಬಂದ ಋತ್ವಿ ಯಾರೊಂದಿಗೂ ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಿಸಿ ಊಟ ಮಾಡದೆ ಮಲಗಿದಳು. ಶೈಲಜಾ ಅವರು ಮಗನಿಗೆ ಬೈದು ತಾವೇ ಊಟ ತಂದು ಋತ್ವಿಗೆ ಬಲವಂತವಾಗಿ ತಿನ್ನಿಸಿದರು. ಶೈಲಜಾ ಹೋದ ಮೇಲೆ ವಿಹಾನ್ ರೂಮ್ಗೆ ಬಂದನು. ಅವಳ ಸೊಂಟವನ್ನು ಒರಟಾಗಿ ಹಿಡಿದು ತನ್ನತ್ತ ಎಳೆದುಕೊಂಡನು. ಅವಳ ಮೇಲಿನ ಹಠ ಮತ್ತು ಆಕರ್ಷಣೆಯಿಂದ ಅವಳ ತುಟಿಗೆ ಮುತ್ತಿಡಲು ಹೋದಾಗ ಋತ್ವಿ ಅಸಹ್ಯದಿಂದ ಅವನ ಕೈಗೆ ಜೋರಾಗಿ ಕಚ್ಚಿದಳು. ಹಾ, ಯಕ್ಷಿಣಿ ವಂಶದವಳೆ, ಎಷ್ಟು ಧೈರ್ಯ ನಿನಗೆ ಎಂದು ವಿಹಾನ್ ಕಿರುಚಿದನು. ಋತ್ವಿ ಅವನನ್ನು ನೋಡಿ, ನಿಮ್ಮ ದೈಹಿಕ ಬಲದಿಂದ ನನ್ನನ್ನು ಗೆಲ್ಲಬಹುದು, ಆದರೆ ನನ್ನ ಮನಸ್ಸನ್ನಲ್ಲ ಎಂದು ಕಣ್ಣೀರು ಹಾಕುತ್ತಾ ಮೂಲೆಗೆ ಸೇರಿದಳು. ವಿಹಾನ್ಗೆ ಅವಳ ಕಚ್ಚಿದ ನೋವಿಗಿಂತ ಅವಳ ಕಣ್ಣೀರು ಕಂಡು ಒಳಗೊಳಗೆ ಏನೋ ಸಂಕಟವಾಯಿತು. ಮರುದಿನ ಆಫೀಸ್ನಲ್ಲಿ ವಿಹಾನ್ಗೆ ಒಂದು ಪ್ರತಿಷ್ಠಿತ ದೊಡ್ಡ ಹೋಟೆಲ್ ಪ್ರಾಜೆಕ್ಟ್ ಹಸ್ತಾಂತರವಾಯಿತು. ಸೈಟ್ ವಿಸಿಟಿಂಗ್ ಮತ್ತು ಇನ್ಸ್ಪೆಕ್ಷನ್ ಹತ್ತಿರದ ಗಿರಿಧಾಮವೊಂದರಲ್ಲಿ ಇದ್ದ ಕಾರಣ ವಿಹಾನ್ ಋತ್ವಿಯನ್ನು ತನ್ನ ಕಾರ್ನಲ್ಲಿ ಕರೆದುಕೊಂಡು ಹೊರಟನು. ದಾರಿಯುದ್ದಕ್ಕೂ ವಿಹಾನನ ತುಂಟಾಟಿಕೆ ಮಿತಿ ಮೀರಿತ್ತು. ಋತ್ವಿ ಮೌನವಾಗಿ ಕಿಟಕಿಯ ಹೊರಗೆ ನೋಡುತ್ತಿದ್ದರೆ ವಿಹಾನ್ ಉದ್ದೇಶಪೂರ್ವಕವಾಗಿ ಅವಳನ್ನು ಕೆಣಕುತ್ತಿದ್ದ. ಅವಳ ಮುನಿಸು ಅವನಿಗೆ ಒಂದು ರೀತಿಯ ಮೋಜು ನೀಡುತ್ತಿತ್ತು. ನಿರ್ಮಾಣ ಹಂತದಲ್ಲಿರುವ ಹೋಟೆಲ್ಗೆ ತಲುಪಿದಾಗ ಅಲ್ಲಿನ ಮ್ಯಾನೇಜ್ಮೆಂಟ್ ಅವರು ವಿಹಾನ್ ಮತ್ತು ಋತ್ವಿಯನ್ನು ದಂಪತಿಗಳೆಂದು ತಿಳಿದು ಸಜ್ಜುಗೊಳಿಸಲಾಗಿದ್ದ ಒಂದು ರಾಯಲ್ ಸೂಟ್ ರೂಮ್ ಅನ್ನು ನೀಡಿದರು. ಋತ್ವಿ ನನಗೆ ಬೇರೆ ರೂಮ್ ಬೇಕು ಎಂದು ಹಠ ಹಿಡಿದರು. ವಿಹಾನ್ ಕಂಪನಿ ಬಜೆಟ್ ವೇಸ್ಟ್ ಮಾಡಬೇಡ, ಇಲ್ಲೇ ಇರು ಎಂದು ಅಧಿಕಾರ ಚಲಾಯಿಸಿದನು. ರೂಮ್ ಒಳಗೆ ಹೋದ ತಕ್ಷಣ ವಿಹಾನ್ ತನ್ನ ಒರಟುತನ ತೋರತೊಡಗಿದನು. ಋತ್ವಿ ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಾಗ ಅವನು ಬಲವಂತವಾಗಿ ಅವಳನ್ನು ಹಿಡಿದು ತುಟಿಗೆ ಮುತ್ತಿಟ್ಟನು. ಅವಳ ಅಸಹಾಯಕತೆಯನ್ನು ಕಂಡು ಅವನು ಕೆಟ್ಟದಾಗಿ ವರ್ತಿಸಿದಾಗ ಋತ್ವಿ ತಾಳ್ಮೆ ಕಳೆದುಕೊಂಡು ವಿಹಾನ್ನ ಕೆನ್ನೆಗೆ ಜೋರಾಗಿ ಹೊಡೆದಳು. ನೀವು ಕೇವಲ ಒಬ್ಬ ಅಹಂಕಾರಿ ಬಾಸ್ ಅಷ್ಟೇ ಅಲ್ಲ, ಒಬ್ಬ ಸಂಸ್ಕಾರವಿಲ್ಲದ ಮನುಷ್ಯ ಕೂಡ ಎಂದು ಬೈದಳು. ವಿಹಾನ್ ಕೆಂಡದಂತಹ ಕಣ್ಣುಗಳಿಂದ ಅವಳನ್ನು ನೋಡಿ ಏನು ಮಾತನಾಡದೆ ಕೋಣೆಯಿಂದ ಹೊರಗೆ ಹೋದನು. ಅವನು ಹೋದ ನಂತರ ಋತ್ವಿಗೆ ಒಂದು ರೀತಿಯ ಅಳು ಮತ್ತು ಪಶ್ಚಾತ್ತಾಪ ಶುರುವಾಯಿತು. ಯಾಕಾದರೂ ಹೊಡೆದೆನೋ, ಅವನ ಅಹಂಕಾರಕ್ಕೆ ಇಷ್ಟು ಸಾಕಿತ್ತಾ ಎಂದು ಮರಗಿದಳು. ರಾತ್ರಿ ವಿಹಾನ್ ಪೂರ್ತಿ ಕುಡಿದು ತೂರಾಡುತ್ತಾ ರೂಮ್ಗೆ ಬಂದನು. ಅವಳ ಹತ್ತಿರ ಬಂದು ತೊದಲುತ್ತಾ ಮಾತನಾಡಿದನು. ವಿಹಾನ್, ಋತು ಬಂಗಾರಿ, ಸಾರಿ ಕಣೆ, ನಿನ್ನ ಬಿಟ್ಟು ಇರೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದಕ್ಕೆ ಸಾರಿ. ಆದರೆ ನೀನು ಯಾಕೆ ಆ ಅನಿಕೆ ಜೊತೆ ಸಂಬಂಧ ಇಟ್ಕೊಂಡಿದ್ದೀಯಾ? ನನ್ನಂತಹ ಹ್ಯಾಂಡ್ಸಮ್ ಗಂಡ ಇಟ್ಟುಕೊಂಡು ನೀನು ಹೀಗೆ ಮಾಡಬಹುದಾ? ಅವನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಬಿಡಲಿಲ್ಲ. ಅವಳ ಹಣೆಗೆ, ಕೆನ್ನೆಗೆ ಮತ್ತು ಕೊರಳಿಗೆ ಸತತವಾಗಿ ಮುತ್ತು ನೀಡುತ್ತಾ ತನ್ನ ಪ್ರೀತಿಯನ್ನು ದ್ವೇಷದ ರೂಪದಲ್ಲಿ ಸುರಿಸತೊಡಗಿದನು. ಋತ್ವಿ ಎಷ್ಟೇ ನೂಕಿದರೂ ಅವನ ಬಲದ ಮುಂದೆ ಸೋತಳು. ಅವಳ ಕಣ್ಣೀರು ಅವನ ಶರ್ಟ್ ಮೇಲೆ ಬಿದ್ದಾಗ ವಿಹಾನ್ ಒಮ್ಮೆಲೆ ಎಚ್ಚೆತ್ತನು. ಅವಳನ್ನು ದೂರ ಸರಿಸಿ ಏನು ಮಾತನಾಡದೆ ಬಾಲ್ಕನಿಗೆ ಹೋಗಿ ಕುಡಿದ ಅಮಲಿನಲ್ಲಿ ಅಲ್ಲಿಯೇ ನೆಲದ ಮೇಲೆ ಮಲಗಿದನು. ಮರುದಿನ ಬೆಳಿಗ್ಗೆ ಸೂರ್ಯ ಮೂಡಿದಾಗ ವಿಹಾನ್ ಹಳೆಯ ಅಹಂಕಾರಿ ಬಾಸ್ನಂತೆ ಎದ್ದನು. ರಾತ್ರಿ ನಡೆದ ಯಾವ ಘಟನೆಯೂ ನೆನಪಿಲ್ಲದಂತೆ ವರ್ತಿಸಿದನು. ಬೇಗ ರೆಡಿಯಾಗು, ಸೈಟ್ ವಿಸಿಟಿಂಗ್ ಇದೆ ಎಂದು ಆಜ್ಞಾಪಿಸಿದನು. ಸೈಟ್ ವಿಸಿಟಿಂಗ್ ಸಮಯದಲ್ಲಿ ಕಾರ್ಮಿಕರ ಮುಂದೆ ವಿಹಾನ್ ಋತ್ವಿಯ ಹೆಗಲ ಮೇಲೆ ಕೈ ಹಾಕಿ ಪರ್ಫೆಕ್ಟ್ ಕಪಲ್ ಎಂಬಂತೆ ನಟಿಸಿದರೆ ಋತ್ವಿ ಮಾತ್ರ ಒಳಗೆ ದಹಿಸುತ್ತಿದ್ದಳು. ಹೋಟೆಲ್ ನಿರ್ಮಾಣ ಹಂತದಲ್ಲಿದ್ದರಿಂದ ಸುತ್ತಲೂ ಕಬ್ಬಿಣದ ಸರಗಳು, ಸಿಮೆಂಟ್ ಬ್ಲಾಕ್ಗಳು ಮತ್ತು ಎತ್ತರದ ಕ್ರೇನ್ಗಳಿದ್ದವು. ವಿಹಾನ್ ಇಂಜಿನಿಯರಿಂಗ್ಗಳ ಜೊತೆ
ಗಂಭೀರವಾಗಿ ಚರ್ಚಿಸುತ್ತಿದ್ದರೆ ಋತ್ವಿ ಫೈಲ್ಗಳನ್ನು ಹಿಡಿದು ಅವನ ಹಿಂದೆ ನಡೆಯುತ್ತಿದ್ದಳು. ಈ ನಡುವೆ ಶೀಲಾ, ವಿಹಾನ್ ಮತ್ತು ಋತ್ವಿ ಒಟ್ಟಿಗೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರುವುದನ್ನು ತಿಳಿದು ಕುದಿಯುತ್ತಿದ್ದಳು. ಅವಳು ಸೈಟ್ನಲ್ಲಿರುವ ತನ್ನ ಪರಿಚಯದ ಒಬ್ಬ ಸೂಪರ್ವೈಸರ್ಗೆ ಕರೆ ಮಾಡಿ ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸುವಂತೆ ಎಂದು ಸೂಚನೆ ನೀಡಿರುತ್ತಾಳೆ. ಋತ್ವಿ 3ನೇ ಅಂತಸ್ತಿನ ಬಾಲ್ಕನಿಯ ಪಕ್ಕದಲ್ಲಿ ನಿಂತು ಹೋಟೆಲ್ ಕನ್ಸ್ಟ್ರಕ್ಷನ್ ಫೋಟೋ ತೆಗೆದುಕೊಳ್ಳುತ್ತಿದ್ದಾಗ ಮೇಲಿನಿಂದ ಒಂದು ದೊಡ್ಡ ಕಬ್ಬಿಣದ ಪೈಪ್ ಸಡಿಲಗೊಂಡು ಅವಳ ಮೇಲೆ ಬೀಳಲು ಶುರುವಾಯಿತು. ಯಾರೋ ಒಬ್ಬರು ಏಯ್ ಪಕ್ಕಕ್ಕೆ ಸರಿ ಎಂದು ಕೂಗಿದರು. ಋತ್ವಿ ಗಾಬರಿಯಿಂದ ಮೇಲೆ ನೋಡಿದಾಗ ಸಾವು ಅವಳ ಕಣ್ಣ ಮುಂದೆ ಇತ್ತು. ಭಯದಿಂದ ಅವಳ ಕಾಲುಗಳು ಜಡವಾದವು. ದೂರದಲ್ಲಿದ್ದ ವಿಹಾನ್ ಇದನ್ನು ಕಂಡ ತಕ್ಷಣ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಋತ್ವಿ ಎಂದು ಕಿರುಚುತ್ತಾ ಓಡಿ ಬಂದನು. ಪೈಪ್ ಬೀಳುವ ಸರಿಯಾದ ಕ್ಷಣದಲ್ಲಿ ಅವನು ಋತ್ವಿಯನ್ನು ಬಲವಂತವಾಗಿ ತಬ್ಬಿ ದೂರಕ್ಕೆ ಹಾರಿದನು. ಇಬ್ಬರು ಕೆಳಗೆ ಬಿದ್ದರು. ಆದರೆ ಕಬ್ಬಿಣದ ಪೈಪ್ ಋತ್ವಿಯ ಬದಲಿಗೆ ವಿಹಾನ್ನ ತೋಳಿಗೆ ತಗುಲಿ ದೊಡ್ಡ ಗಾಯವಾಯಿತು. ಅಪಘಾತದಿಂದ ಚೇತರಿಸಿಕೊಂಡ ಋತ್ವಿ ವಿಹಾನ್ನ ಕೈಯಿಂದ ರಕ್ತ ಸುರಿಯುತ್ತಿರುವುದನ್ನು ಕಂಡು ಬೆಚ್ಚಿ ಬಿದ್ದಳು. ಅವಳ ದ್ವೇಷವೆಲ್ಲ ಆ ಕ್ಷಣದಲ್ಲಿ ಮಾಯವಾಯಿತು. ಋತ್ವಿ, ವಿಹಾನ್, ನಿಮ್ಮ ಕೈಗೆ ಪೆಟ್ಟಾಗಿದೆ, ಯಾಕೆ ಹೀಗೆ ಮಾಡಿದ್ರಿ? ನನಗೋಸ್ಕರ ಯಾಕೆ ಪ್ರಾಣ ಪಣಕ್ಕೆ ಇಟ್ರಿ ಎಂದು ಅಳುತ್ತಾ ತನ್ನ ಸೀರೆಯ ಸೆರಗನ್ನು ಹರಿದು ಅವನ ಗಾಯಕ್ಕೆ ಪಟ್ಟಿ ಕಟ್ಟಿದಳು. ವಿಹಾನ್ ನೋವಿನಲ್ಲೂ ಅವಳನ್ನು ದಿಟ್ಟಿಸಿ ನೋಡುತ್ತಾ, ನಿನಗೆ ಏನಾದರೂ ಆಗಿದ್ರೆ ನಾನು ಯಾರಿಗೆ ಟಾರ್ಚರ್ ಕೊಡಬೇಕಿತ್ತು ಋತು? ನೀನು ಸಾಯೋದಕ್ಕೆ ನಾನು ಬಿಡಲ್ಲ, ಯಾಕಂದರೆ ನೀನು ನನ್ನವಳು. ಅಲ್ಲಿಂದ ರೂಮ್ಗೆ ಬಂದ ಮೇಲೆ ಋತ್ವಿ ವಿಹಾನ್ನನ್ನು ಬೆಡ್ ಮೇಲೆ ಕುಳ್ಳಿರಿಸಿ ಪ್ರೀತಿಯಿಂದ ಮದ್ದು ಹಚ್ಚಿದಳು. ವಿಹಾನ್ ಅವಳ ಮುಖವನ್ನೇ ನೋಡುತ್ತಿದ್ದನು. ಅವಳ ಕಣ್ಣಲ್ಲಿ ತನ್ನ ಬಗ್ಗೆ ಇರುವ ಕಾಳಜಿ ಅವನಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ವಿಹಾನ್, ಯಾಕೆ ಅಳ್ತಿದ್ದೀಯಾ? ನಾನು ಇನ್ನೂ ಸತ್ತಿಲ್ಲ. ಋತ್ವಿ, ಬಾಯಿ ಮುಚ್ಚಿ, ನಿಮ್ಮ ಅಹಂಕಾರಕ್ಕೆ ಈ ಪೆಟ್ಟು ಸರಿಯಾದ ಶಿಕ್ಷೆ. ಸುಮ್ಮನೆ ಮಲಗಿ. ವಿಹಾನ್ ಅವಳ ಕೈ ಹಿಡಿದು ತನ್ನ ಹತ್ತಿರ ಎಳೆದುಕೊಂಡನು. ನೋಡು ಋತ್ವಿ, ನಿನಗೆ ನೋವಾದರೆ ನನಗೂ ನೋವಾಗುತ್ತೆ, ಆದರೆ ಆ ಅನಿಕೇತ್ ವಿಚಾರ ಬಂದಾಗ ಮಾತ್ರ ನಾನು ನನ್ನನ್ನೇ ಮರೆತು ಬಿಡ್ತೀನಿ ಎಂದು ಮೆಲ್ಲನೆ ಪಿಸುಗುಟ್ಟಿದನು. ಸೈಟ್ನಲ್ಲಿ ನಡೆದ ಅಪಘಾತದ ನಂತರ ವಿಹಾನ್ ಮತ್ತು ಋತ್ವಿ ಬೆಂಗಳೂರಿಗೆ ವಾಪಸ್ ಬಂದರು. ವಿಹಾನ್ನ ಕೈಗೆ ಪಟ್ಟಿ ಇರುವುದನ್ನು ಕಂಡು ಶೈಲಜಾ ಮತ್ತು ರಾಜಶೇಖರ್ ಗಾಬರಿಯಾದರು. ಆದರೆ ವಿಹಾನ್ ಋತ್ವಿಯನ್ನು ಉಳಿಸಲು ಹೋಗಿ ಪೆಟ್ಟು ಮಾಡಿಕೊಂಡಿದ್ದಾನೆ ಎಂಬ ಸತ್ಯ ತಿಳಿದಾಗ ಶೈಲಜಾ ಅವರಿಗೆ ಋತ್ವಿಯ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು. ಆಫೀಸ್ಗೆ ಹೋದಾಗ ಶೀಲಾ ವಿಜಯದ ನಗು ಬೀರುತ್ತಾ ಋತ್ವಿಯನ್ನು ಸ್ವಾಗತಿಸಲು ಬಂದಳು. ಅವಳ ಪ್ಲಾನ್ ಪ್ರಕಾರ ಋತ್ವಿಗೆ ಏನೋ ದೊಡ್ಡ ಅನಾಹುತ ಆಗಿರಬೇಕು ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ವಿಹಾನ್ ಋತ್ವಿಯ ಹೆಗಲ ಮೇಲೆ ಕೈ ಹಾಕಿ ಅವಳನ್ನು ಜಾಗರೂಕತೆಯಿಂದ ನಡೆಸಿಕೊಂಡು ಕ್ಯಾಬಿನ್ ಒಳಗೆ ಹೋಗುವುದನ್ನು ಕಂಡು ಶೀಲಾಳ ಮುಖ ಸಪ್ಪೆಯಾಯಿತು. ಶೀಲಾ ಮನಸ್ಸಿನಲ್ಲೇ, ಇದೇನಿದು, ನಾನು ಇವಳನ್ನು ದೂರ ಮಾಡಬೇಕು ಅಂದ್ಕೊಂಡ್ರೆ ವಿಹಾನ್ ಸರ್ ಇವಳಿಗೆ ಇನ್ನೂ ಹತ್ತಿರ ಆಗ್ತಿದ್ದಾರಲ್ಲ. ಆ ಹೋಟೆಲ್ ಸೈಟ್ನಲ್ಲಿ ಏನಾಯಿತು? ಮನೆಯಲ್ಲಿ ಸುಪ್ರದಾ ಮತ್ತು ಗೌರವ್ ನಿಶ್ಚಿತಾರ್ಥದ ಸಿದ್ಧತೆಗಳು ಮುಗಿಲು ಮುಟ್ಟಿದ್ದವು. ಸುಪ್ರದಳಿಗೆ ಋತ್ವಿ ಅಂದರೆ ಇನ್ನೂ ಸಿಟ್ಟಿದ್ದರೂ ಗೌರವ್ ಮಾತ್ರ ಋತ್ವಿಯನ್ನೇ ಮದುವೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವಂತೆ ಕೇಳಿಕೊಂಡನು. ಋತ್ವಿ ತನ್ನ ನೋವನ್ನು ಮರೆತು ಮನೆಯ ಮಗಳಂತೆ ಕೆಲಸದಲ್ಲಿ ತೊಡಗಿಸಿಕೊಂಡಳು. ನಿಶ್ಚಿತಾರ್ಥದ ದಿನ ಋತ್ವಿ ಕೆಂಪು ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದಳು. ವಿಹಾನ್ ಅವಳನ್ನೇ ನೋಡಿ ಮರುಳಾಗುತ್ತಿದ್ದ. ಆದರೆ ಶೀಲಾ ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ. ಅವಳು ಗೌರವ್ನ ತಂಗಿಯಾದ್ದರಿಂದ ಆ ಮನೆಯಲ್ಲಿ ಅವಳಿಗೆ ಪೂರ್ಣ ಸ್ವಾತಂತ್ರ್ಯವಿತ್ತು. ಅವಳು ತನ್ನ ಕೊನೆಯ ದಾಳವಾಗಿ ಅನಿಕೇತ್ಗೆ ಫೋನ್ ಮಾಡಿ, ಋತ್ವಿ ತುಂಬ ಕಷ್ಟದಲ್ಲಿದ್ದಾಳೆ, ಇವತ್ತು ಅವಳನ್ನು ರಕ್ಷಿಸೋಕೆ ನೀನು ಬರಲೇಬೇಕು ಎಂದು ಸುಳ್ಳು ಹೇಳಿ ಅವಳನ್ನು ಆ ಫಂಕ್ಷನ್ಗೆ ಬರಮಾಡಿಕೊಳ್ಳುತ್ತಾಳೆ. ನಿಶ್ಚಿತಾರ್ಥದ ಉಂಗುರ ಬದಲಿಸುವ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿದ್ದಾಗ ಅನಿಕೇತ್ ಗಾಬರಿಯಿಂದ ಅಲ್ಲಿಗೆ ಬರುತ್ತಾನೆ. ಋತ್ವಿಯನ್ನು ಕಂಡ ತಕ್ಷಣ ಅವನು ಓಡಿ ಬಂದು ಅವಳ ಕೈ ಹಿಡಿದು, ಋತು ಏನಾಯ್ತು ನಿನ್ಗೆ? ಶೀಲಾ ಫೋನ್ ಮಾಡಿದ್ಲು, ನೀನು ಡೇಂಜರ್ನಲ್ಲಿದ್ದೀಯಾ ಅಂತ ಎನ್ನುತ್ತಾನೆ. ಇಡೀ ಕುಟುಂಬದ ಮುಂದೆ ಅನಿಕೇತ್ ಋತ್ವಿಯ ಕೈ ಹಿಡಿದಿರುವುದನ್ನು ಕಂಡು ವಿಹಾನ್ನನ ಕಣ್ಣು ಕೆಂಪಗಾಗುತ್ತದೆ. ಶೀಲಾ ಮೆಲ್ಲನೆ ವಿಹಾನ್ ಹತ್ತಿರ ಬಂದು ಪಿಸುಗುಟ್ಟುತ್ತಾಳೆ, ನೋಡಿದ್ರ ಸರ್, ನಿಮ್ಮ ತಂಗಿಯ ಎಂಗೇಜ್ಮೆಂಟ್ನಲ್ಲೂ ಈ ಋತ್ವಿ ತನ್ನ ಪ್ರೇಮಿಯನ್ನು ಕರೆಸಿಕೊಂಡಿದ್ದಾಳೆ. ಇವಳಿಗೆ ಈ ಕುಟುಂಬದ ಗೌರವದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ವಿಹಾನ್ ಎಲ್ಲರ ಮುಂದೆ ಅನಿಕೇತ್ನ ಕಾಲರ್ ಹಿಡಿದು ಎಳೆದಾಡುತ್ತಾನೆ. ನನ್ನ ಮನೆಗೆ ಬರೋಕೆ ನಿನಗೆ ಎಷ್ಟು ಧೈರ್ಯ ಎಂದು ಅಬ್ಬರಿಸುತ್ತಾನೆ. ಋತ್ವಿ ವಿಹಾನ್ನನ್ನು ತಡೆಯಲು ಹೋದಾಗ ಅವನು ಅವಳನ್ನೇ ತಳ್ಳಿಬಿಡುತ್ತಾನೆ. ವಿಹಾನ್, ಸಾಕು ಮಾಡು ನಿನ್ನ ನಾಟಕ. ಇಂದು ನನ್ನ ತಂಗಿಯ ಬಾಳು ಹಸನಾಗೋ ದಿನ. ಇವನನ್ನು ಇಲ್ಲಿಗೆ ಕರೆಸಿ ನಮ್ಮ ಮರ್ಯಾದೆ ತೆಗಿತಿದ್ದೀಯಾ? ಗೌರವ್, ನೋಡು, ಇವಳು ನನ್ನ ತಂಗಿಯ ಅತ್ತಿಗೆ ಅಂತ ಹೇಳಿಕೊಳ್ಳೋಕೆ ನನಗೆ ನಾಚಿಕೆ ಆಗ್ತಿದೆ. ಆದರೆ ಗೌರವ್ ಮುಂದೆ ಬಂದು ವಿಹಾನ್ನನ್ನು ತಡೆಯುತ್ತಾನೆ. ವಿಹಾನ್, ತಾಳ್ಮೆ ಇರಲಿ,
ಇಲ್ಲಿ ಏನೋ ಸಂಚು ನಡೆದಿದೆ ಅಂತ ನನಗೆ ಅನ್ನಿಸ್ತಿದೆ. ಶೀಲಾ, ನೀನು ಯಾಕೆ ಅನಿಕೇತ್ಗೆ ಫೋನ್ ಮಾಡಿದೆ ಎಂದು ತನ್ನ ತಂಗಿಯನ್ನೇ ಪ್ರಶ್ನಿಸುತ್ತಾನೆ. ಗೌರವ್ ನೇರವಾಗಿ ಪ್ರಶ್ನಿಸಿದಾಗ ಶೀಲಾ ಒಂದು ಕ್ಷಣ ಗಾಬರಿಯಾದಳು. ಆದರೆ ತಕ್ಷಣವೇ ಸುಳ್ಳು ಕಣ್ಣೀರು ಸುರಿಸಲು ಶುರು ಮಾಡಿದಳು. ಅಣ್ಣ, ನಿನಗೆ ಹುಚ್ಚ? ನಾನು ಯಾಕೆ ಇವನಿಗೆ ಫೋನ್ ಮಾಡಲಿ? ಇವನ ನಂಬರ್ ಕೂಡ ನನ್ನ ಹತ್ರ ಇಲ್ಲ. ಬಹುಶಃ ಈ ಋತ್ವಿಯೇ ನನ್ನ ಮೇಲೆ ಆರೋಪ ಹೊರಿಸೋಕೆ ಹೀಗೆಲ್ಲ ಹೇಳ್ತಿದ್ದಾಳೆ ಅನಿಸುತ್ತೆ. ವಿಹಾನ್ ಸರ್, ನೋಡಿ, ಇವಳು ತನ್ನ ತಪ್ಪು ಮುಚ್ಚಿಡೋಕೆ ನನ್ನನ್ನು ಎಳೆದು ತರ್ತಿದ್ದಾಳೆ ಎಂದು ಅಬ್ಬರಿಸಿದಳು. ವಿಹಾನ್ಗೆ ಶೀಲಾ ಮಾತಿಗಿಂತ ಕಣ್ಣ ಮುಂದೆ ಇದ್ದ ಅನಿಕೇತ್ ಮತ್ತು ಋತ್ವಿಯ ಸಾಮೀಪ್ಯವೇ ದೊಡ್ಡದಾಗಿ ಕಂಡಿತು. ಅವನು ಋತ್ವಿಯ ಕಡೆಗೆ ಕೆಂಡದಂತಹ ನೋಟ ಬೀರಿದನು. ಎಲ್ಲರ ಮುಂದೆ ವಿಹಾನ್ ತನ್ನನ್ನು ತಳ್ಳಿದ್ದು ಮತ್ತು ತನ್ನ ಚಾರಿತ್ರ್ಯವನ್ನು ಪದೇ ಪದೇ ಶಂಕಿಸುತ್ತಿರುವುದು ಋತ್ವಿಯ ಸ್ವಾಭಿಮಾನಕ್ಕೆ ಬಿದ್ದ ದೊಡ್ಡ ಏಟಾಗಿತ್ತು. ಅವಳು ಅನಿಕೇತ್ನನ್ನು ನೋಡಿ, ಅನಿ ಪ್ಲೀಸ್ ಇಲ್ಲಿಂದ ಹೋಗು, ನನ್ನಿಂದ ನಿನಗೆ ಅವಮಾನ ಆಗೋದು ಬೇಡ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಳು. ಅನಿಕೇತ್ ಆದರೆ ಋತು ಎನ್ನುವಷ್ಟರಲ್ಲಿ ಗೌರವ್ ಅವನನ್ನು ಸಮಾಧಾನಪಡಿಸಿ ಅಲ್ಲಿಂದ ಕಳುಹಿಸಿದನು. ನಂತರ ಋತ್ವಿ ವೇದಿಕೆಯ ಮಧ್ಯಕ್ಕೆ ಬಂದು ನಿಂತಳು. ಇಡೀ ಸಭಾಂಗಣ ಮೌನವಾಯಿತು. ಋತ್ವಿ, ಸಾಕು, ಇನ್ನು ಒಂದು ಕ್ಷಣವೂ ನಾನು ಈ ನಾಟಕದ ಭಾಗವಾಗಲ್ಲ. ವಿಹಾನ್ ರಾಯ್, ನೀವು ನನ್ನನ್ನು ಮದುವೆಯಾಗಿದ್ದು ದ್ವೇಷದಿಂದ ಇರಬಹುದು, ಆದರೆ ನಾನು ನಿಮ್ಮನ್ನು ಪ್ರಾಮಾಣಿಕವಾಗಿ ನಂಬಿದ್ದೆ. ಸೈಟ್ನಲ್ಲಿ ನೀವು ನನ್ನ ಪ್ರಾಣ ಉಳಿಸಿದಾಗ ನೀವು ಬದಲಾಗಿದ್ದೀರಿ ಅಂದುಕೊಂಡೆ, ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಬರೀ ಅನುಮಾನ ಮತ್ತು ಮಾಲೀಕತ್ವದ ಹಠ ಮಾತ್ರ ಇದೆ. ಋತ್ವಿ ತನ್ನ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆಯವರೆಲ್ಲರೂ ಆತಂಕದಿಂದ ನೋಡುತ್ತಿದ್ದರು. ಋತ್ವಿ, ಈ ಮಾಂಗಲ್ಯಕ್ಕೆ ಬೆಲೆ ಇರುವುದು ನಂಬಿಕೆ ಇದ್ದಾಗ ಮಾತ್ರ. ನಿಮ್ಮ ಕಣ್ಣಲ್ಲಿ ನಾನು ಚಾರಿತ್ರ್ಯಹೀನೆಯಾಗಿದ್ದರೆ ಈ ಮಾಂಗಲ್ಯ ನನ್ನ ಕೊರಳಲ್ಲಿ ಇರೋದು ವ್ಯರ್ಥ. ಇಂದು ಈ ನಿಶ್ಚಿತಾರ್ಥದ ಸಾಕ್ಷಿಯಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನಾನು ಈ ಕ್ಷಣವೇ ಈ ಮನೆ, ಈ ಸಂಬಂಧ ಮತ್ತು ನಿಮ್ಮ ಕಂಪನಿಯನ್ನು ಬಿಟ್ಟು ಹೋಗ್ತಿದ್ದೀನಿ. ವಿಹಾನ್, ಋತ್ವಿ, ಅಗ್ರಿಮೆಂಟ್ ಮರ್ತಿದ್ದೀಯಾ? ಹೋದ್ರೆ ಜೈಲಿಗೆ ಹಾಕ್ತೀನಿ. ಋತ್ವಿ, ಹಾಕಿ ಸರ್. ನಿಮ್ಮ ಅನುಮಾನದ ಸೆರೆಮನೆಯಲ್ಲಿ ಪ್ರತಿದಿನ ಸಾಯೋದಕ್ಕಿಂತ ಜೈಲಿನಲ್ಲಿ ಇರುವುದೇ ಗೌರವದ ವಿಷಯ. ನಮ್ಮ ಮನೆಯವರ ವಿಷಯ ಇಟ್ಟುಕೊಂಡು ನೀವು ಬ್ಲ್ಯಾಕ್ ಮೇಲ್ ಮಾಡುವುದು, ಆದರೆ ನನ್ನ ಆತ್ಮಗೌರವವನ್ನಲ್ಲ. ಇಂದಿನಿಂದ ನಿಮ್ಮ ಮತ್ತು ನನ್ನ ನಡುವೆ ಯಾವುದೇ ಸಂಬಂಧವಿಲ್ಲ. ಶೈಲಜಾ, ಬೇಡ ಮಗಳೇ, ನಿಲ್ಲು ಎಂದು ಓಡಿ ಬಂದರು. ಆದರೆ ಋತ್ವಿ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ರಾಜಶೇಖರ್ ವಿಹಾನನ ಕೆನ್ನೆಗೆ ಬಾರಿಸಿ, ಒಬ್ಬ ರತ್ನದಂತಹ ಹುಡುಗಿಯನ್ನ ಕಳೆದುಕೊಂಡೆ ವಿಹಾನ್, ನಿನ್ನ ಈ ಅಹಂಕಾರ ನಿನ್ನನ್ನು ಸುಟ್ಟು ಹಾಕುತ್ತೆ ಎಂದು ಶಪಿಸಿದರು. ಋತ್ವಿ ತನ್ನ ಕೈಯಲ್ಲಿದ್ದ ಫೋನ್ ಅನ್ನು ಅಲ್ಲಿಯೇ ಇಟ್ಟು ಕೇವಲ ತನ್ನ ತಂದೆ ತಾಯಿ ಕೊಟ್ಟಿದ್ದ ಸೀರೆಯಲ್ಲಿ ಮನೆಯಿಂದ ಹೊರನಡೆದಳು. ವಿಹಾನ್ ಕಲ್ಲಿನಂತೆ ನಿಂತಿದ್ದರೂ ಅವನ ಕಣ್ಣಂಚಿನಲ್ಲಿ ಅರಿಯದ ಹನಿ ಇತ್ತು. ಶೀಲಾ ಗೆದ್ದೆ ಎಂಬ ಹಮ್ಮಿನಲ್ಲಿದ್ದರೆ ಗೌರವ್ ಅವಳನ್ನು ಅಸಹ್ಯದಿಂದ ನೋಡಿ ಅಲ್ಲಿಂದ ಹೊರಟುಬಹುದನು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.